ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಎವ್ರಿವನ್. ಇನ್ನೇನು ಗೌರಿ ಗಣೇಶ ಹಬ್ಬ ಬಂದೇ ಬಿಡ್ತು. ನಮ್ಮ ವಿಘ್ನ ವಿನಾಯಕ ಗಣೇಶನ್ಗೆ ಅತಿ ಪ್ರಿಯವಾದ ತಿನಿಸು ಅಂದರೆ ಕರ್ಜಿಕಾಯಿನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಕರ್ಜಿಕಾಯಿಗೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಮತ್ತು ಮೆಜರ್ಮೆಂಟ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಚೆಕ್ ಮಾಡಿ. ಮೊದಲಿಗೆ ಒಂದು ಬೌಲ್ನಲ್ಲಿ ಹುರಿದು ಪುಡಿ ಮಾಡಿಟ್ಕೊಂಡಿರೋವಂಥ ಕಡಲೆಪಪ್ಪು ಅರ್ಧ kg ಅಷ್ಟು, ಜೊತೆಗೆ 150 ಗ್ರಾಮ್ ಅಷ್ಟು ಹುರಿದಿರೋವಂಥ ಗಸಗಸೆನ ಸೇರಿಸ್ಬೇಕಾಗತ್ತೆ. ಇದರ ಜೊತೆಗೆ 2 ಕಂಪ್ಲೀಟಾಗಿ ತುರಿದಿಟ್ಕೊಂಡಿರೋವಂಥ ಕಾಯಿ ತುರಿ ಅಥವಾ 2 ಕಂಪ್ಲೀಟಾಗಿ ತುರಿದಿಟ್ಕೊಂಡಿರೋವಂಥ ಕೊಬ್ಬರಿ ತುರಿನ ಆ್ಯಡ್ ಮಾಡಿ, ಮತ್ತು ಪುಡಿ ಮಾಡಿದ ಏಲಕ್ಕಿ 10ರಿಂದ 15, ಹುರಿದು ಪುಡಿ ಮಾಡಿದ ಓಂ ಕಾಳು 50 ಗ್ರಾಮ್ಸ್, ಹುರಿದಿರುವಂಥ ಬಿಳಿ ಅಥವಾ ಕಪ್ಪು ಎಳ್ಳು 150 ಗ್ರಾಮ್, ಪುಡಿ ಮಾಡಿದ ಸಕ್ಕರೆ ಅಥವಾ ಪುಡಿ ಮಾಡಿದ ಬೆಲ್ಲ 400 ಗ್ರಾಮ್ ಅಥವಾ ರುಚಿಗೆ ತಕ್ಕಷ್ಟು, ಹುರಿದು ಸಿಪ್ಪೆ ಬಿಡಿಸಿ ಮೀಡಿಯಮ್ ಆಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋವಂಥ ಕಡಲೆ ಬೀಜ 400 ಗ್ರಾಮ್. ಕರ್ಜಿಕಾಯಿಗೆ ಯೂಸ್ ಮಾಡಿರೋವಂಥ ಇಂಗ್ರೀಡಿಯೆಂಟ್ಸ್ನ ಹೆಲ್ತ್ ಬೆನಿಫಿಟ್ಸ್ ನೋಡೋದಾದರೆ ಮೊದಲಿಗೆ ಕೋಕೋನಟ್ ಹೆಲ್ತ್ ಬೆನಿಫಿಟ್ಸ್ ನೋಡೋಣ. ಎಲ್ರಿಗೂ ಗೊತ್ತಿರೋ ಹಾಗೆ ಕೋಕೋನಟ್ ನಮ್ಮ ಡೈಲಿ ಅಡುಗೆಯಲ್ಲಿ ಬಳಸಿ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಹೈಡ್ರೇಷನ್ ಕೊಡುತ್ತೆ. ಇದು ನಮ್ಮ ವೆಯ್ಟ್ ಲಾಸಿಗೂ ಪ್ರಮೋಟ್ ಮಾಡುತ್ತೆ, ಡಯಾಬಿಟೀಸ್ ಕಂಟ್ರೋಲ್ ಮಾಡಿ ಪ್ರೀಮೆಚ್ಯೂರ್ ಏಜಿಂಗ್ನ ಪ್ರಿವೆಂಟ್ ಮಾಡುತ್ತೆ, ಇಮ್ಯೂನ್ ಸಿಸ್ಟಮ್ ಸ್ಟ್ರೆಂಥನ್ ಮಾಡೋದ್ರ ಜೊತೆಗೆ ಕಾನ್ಸ್ಟಿಪೇಷನ್ ವಿರುದ್ಧ ಫೈಟ್ ಮಾಡುತ್ತೆ. ಇದರಲ್ಲಿ ನಾವು ಓಂ ಕಾಳನ್ನು ಯೂಸ್ ಮಾಡಿರೋದ್ರಿಂದ ಓಂ ಕಾಳು ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡೋದ್ರ ಜೊತೆಗೆ ಕಾಮನ್ ಕೋಲ್ಡ್ ಮತ್ತು ಕಾಫನ್ನು ಟ್ರೀಟ್ ಮಾಡುತ್ತೆ. ಇದು ಆರ್ಥರೈಟಿಸ್ನ ರಿಲೀಸ್ ಮಾಡೋದ್ರ ಜೊತೆಗೆ ಪ್ರೀಮೆಚ್ಯೂರ್ ಗ್ರೇ ಹೇರ್ನು ಕಂಟ್ರೋಲ್ ಮಾಡುತ್ತೆ. ಇದು ನಮ್ಮ ಸ್ಕಿನ್ ಹೆಲ್ತ್ಗೂ ಕೂಡ ಒಳ್ಳೆಯದು. ಎಳ್ಳು ಫೈಬರ್ ಸೋರ್ಸ್ ಮತ್ತು ನ್ಯೂಟ್ರಿಷಿಯಸ್ ಸೋರ್ಸ್ ಆಗಿರೋದ್ರಿಂದ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಮತ್ತು BP ಲೆವೆಲ್ನ ಲೋ ಮಾಡುತ್ತೆ. ಸೆಸಮೆನಲ್ಲಿ ವೈಟಮಿನ್ B ಅಂಶ ಕೂಡ ಇರುತ್ತೆ ಆ್ಯಂಡ್ ಬೋನ್ ಹೆಲ್ತಿಗೂ ಹೆಲ್ಪ್ ಆಗುತ್ತೆ. ಇದರಲ್ಲಿ ನಾವು ಬೆಲ್ಲ ಯೂಸ್ ಮಾಡಿರೋದ್ರಿಂದ ಬೆಲ್ಲ ಐರನ್ ಕಂಟೆಂಟ್ ರಿಚ್ ಆಗಿರುತ್ತೆ, ಕಾನ್ಸ್ಟಿಪೇಷನ್ ಅಥವಾ ಅನಿಮಿಯಾನ ಪ್ರಿವೆಂಟ್ ಮಾಡುತ್ತೆ. ಬೆಲ್ಲ ನಮ್ಮ ಬಾಡಿಯ ಇಮ್ಯುನಿಟಿ ಲೆವೆಲ್ನ ಬೂಸ್ಟ್ ಮಾಡೋದ್ರ ಜೊತೆಗೆ ಬ್ಲಡ್ ಪ್ಯೂರಿಫೈಯಿಂಗ್ ಆಗಿರುತ್ತೆ. ಮೆನ್ಸ್ಟ್ರಲ್ ಪೈನ್ ಈಸಿಯಸ್ ಮಾಡೋದ್ರ ಜೊತೆಗೆ ಇಂಟೆಸ್ಟೈನಲ್ ಹೆಲ್ತಿಗೂ ಸಪೋರ್ಟ್ ಆಗಿರುತ್ತೆ. ನಾವಿದರಲ್ಲಿ ಏಲಕ್ಕಿನ ಯೂಸ್ ಮಾಡಿರೋದ್ರಿಂದ ಇದು ನಮ್ಮ ಸ್ಟ್ರೆಸ್ ಲೆವೆಲ್ನ ಲೋ ಮಾಡುತ್ತೆ. ಇದರಲ್ಲಿ ನಾವು ಗಸಗಸೆ ಅಂದರೆ ಪಾಪಿ ಸೀಡ್ಸ್ನ ಯೂಸ್ ಮಾಡಿರೋದ್ರಿಂದ ಪಾಪಿ ಸೀಡ್ಸ್ ಒಮೆಗಾ 3 ಒಮೆಗಾ 6ನ ಹೊಂದಿರುತ್ತೆ ಆ್ಯಂಡ್ ಫ್ಯಾಟಿ ಆ್ಯಸಿಡ್ ಕೂಡ ಹೊಂದಿರುತ್ತೆ. ಇದು ಹಾರ್ಟ್ ಹೆಲ್ತ್ ಮತ್ತು ಬ್ರೈನ್ ಫಂಕ್ಷನ್ಗೆ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ಡ್ರೈ ಸ್ಕಿನ್ ಇದ್ದರೆ ಸ್ಕಿನ್ ಡ್ರೈ ಆಗೋದು ಕಡಿಮೆ ಆಗೋದ್ರ ಜೊತೆಗೆ ಆ್ಯಕಿ ಜಾಯಿಂಟ್ಸ್ ಅಂದರೆ ಜಾಯಿಂಟ್ಸಲ್ಲಿ ಪೇಯ್ನ್ ಏನಾದರೂ ಆಗ್ತಾಯಿದ್ರೆ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ. ಮತ್ತು ವೀಕ್ ಬೋನ್ಸ್ ಇದ್ದರೆ ಬೋನ್ ಸ್ಟ್ರೆಂಥನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ನಾವು ಇದರಲ್ಲಿ ಕಡಲೆ ಬೀಜ ಅಂದರೆ ಗ್ರೌಂಡ್ ನಟ್ಸ್ನ ಯೂಸ್ ಮಾಡಿರೋದ್ರಿಂದ ಗ್ರೌಂಡ್ ನಟ್ಸಲ್ಲಿ ಫ್ಯಾಟ್ಸ್, ಪ್ರೋಟೀನ್ಸ್, ಫೈಬರ್ ಆ್ಯಡ್ ಆಗಿರುತ್ತೆ. ಇದು ಹಾರ್ಟ್ ಡಿಸೀಸ್ ರಿಸ್ಕ್ ಇದ್ದರೆ ಲೋ ಮಾಡುತ್ತೆ ಅಂದರೆ ಕಡಿಮೆ ಮಾಡುತ್ತೆ. ಇದು ಪೊಟ್ಯಾಷಿಯಮ್, ಕ್ಯಾಲ್ಶಿಯಂ, ಫಾಸ್ಫರಸ್ ಮತ್ತು ವೈಟಮಿನ್ B ಹೇರಳವಾಗಿ ಹೊಂದಿರುತ್ತೆ. ಇದು ನಮ್ಮ ಕರ್ಜಿಕಾಯಿನ ಹೆಲ್ತ್ ಬೆನಿಫಿಟ್ಸ್ ಆಗಿರುತ್ತೆ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕರ್ಜಿಕಾಯಿನ ಸ್ಟಫ್ ರೆಡಿ ಆಗುತ್ತೆ. ಈಗ ಮೈದಾ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ಳೋದು ಅಂತ ನೋಡೋಣ. ಅರ್ಧ kg ಮೈದಾ ಹಿಟ್ಟಿನ ಜೊತೆಗೆ 2 ಗ್ಲಾಸ್ ಆಗುವಷ್ಟು ವಾಟರ್ನ ಬೆರೆಸಿ, 2 ಸ್ಪೂನ್ ಆಯಿಲ್ನ ಬೆರೆಸಿ, 3 ಸ್ಪೂನ್ ತುಪ್ಪ ಅಂದರೆ ಗೀನ ಆ್ಯಡ್ ಮಾಡಿ, 2 ಸ್ಪೂನ್ ಆಗುವಷ್ಟು ಸಾಲ್ಟ್ನ ಆ್ಯಡ್ ಮಾಡಿ ನೀಟಾಗಿ ನಾದ್ಕೋಬೇಕಾಗುತ್ತೆ. 5ರಿಂದ 6 ನಿಮಿಷ ನಾದಿದ್ದಾದಮೇಲೆ ಅರ್ಧ ಗಂಟೆ ಅದನ್ನು ಮುಚ್ಚಿಡಬೇಕಾಗತ್ತೆ. ಈ ಥರ ಹಿಟ್ಟನ್ನು ಕಲಿಸ್ಕೊಂಡಾದ್ಮೇಲೆ 30 ಮಿನಿಟ್ಸ್ ನೆನೆಯೋದಕ್ಕೆ ಬಿಟ್ಟರೆ ಹಿಟ್ಟು ಸಾಫ್ಟಾಗಿ ಆಗೋದ್ರ ಜೊತೆಗೆ ಹಿಟ್ಟನ್ನು ಒಸ್ಕೋಬೇಕಾದ್ರೆ ಕೈಗೆ ಅಂಟ್ಕೊಳ್ಳೋದಿಲ್ಲ. 30 ಮಿನಿಟ್ಸ್ ಬಿಟ್ಟಾದಮೇಲೆ ಹಿಟ್ಟನ್ನು ಮತ್ತೊಂದು ಸಲ ನೀಟಾಗಿ ನಾದ್ಕೋಬೇಕಾಗತ್ತೆ. ನಂತರ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ಮಾತ್ರ ಸೆಪ್ರೇಟ್ ಮಾಡಿಕೊಂಡು ರೌಂಡಾಗಿ ಚಪಾತಿ ಶೇಪಲ್ಲಿ ಅಂದರೆ ಚಪಾತಿಗಿಂತ ಚಿಕ್ಕದಾಗಿ ಒಸ್ಕೋಬೇಕಾಗತ್ತೆ. ಹಿಟ್ಟನ್ನು ಒಸೆದ ನಂತರ ಕರ್ಜಿಕಾಯಿ ಶೇಪ್ನಲ್ಲಿ ಇದನ್ನು ಹಾಕಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಕರ್ಜಿಕಾಯಿ ಸ್ಟಫ್ನ ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಕರ್ಜಿಕಾಯಿ ಶೇಪರ್ನ ಕ್ಲೋಸ್ ಮಾಡುವಂಥ ಜಾಗದಲ್ಲಿ ಯಾವುದೇ ಸ್ಟಫ್ ಆ್ಯಡ್ ಆಗಿರಬಾರ್ದು. ಆ ಥರ ಏನಾದರೂ ಆ್ಯಡ್ ಆಗಿದ್ದರೆ ಕರ್ಜಿಕಾಯಿ ಕರಿಯುವಾಗ
ಓಪನ್ ಆಗಿಬಿಡುತ್ತೆ. ಈ ಥರ ಕರ್ಜಿಕಾಯಿನ ಶೇಪ್ ಮಾಡ್ಕೋಬೇಕಾಗತ್ತೆ. ಕರ್ಜಿಕಾಯಿ ಕರಿಯೋದಕ್ಕೆ ರೆಡಿ ಆಗಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನಂತರ ಕಾಯ್ದಿರೋಂಥ ಎಣ್ಣೆ ಒಳಗಡೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಕರ್ಜಿಕಾಯಿನ ತೇಲಿಸಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಕರ್ಜಿಕಾಯಿ ಅಥವಾ ಈ ಥರದ ಯಾವುದೇ ತಿನಿಸುಗಳನ್ನು ನಾವು ಫ್ರೈ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕಾಗತ್ತೆ. ಆಗ ಪದಾರ್ಥಗಳು ಎಣ್ಣೆನ ಹೀರ್ಕೊಳ್ಳೋದು ಅವಾಯ್ಡ್ ಆಗುತ್ತೆ. ಕರ್ಜಿಕಾಯಿ ಗೋಲ್ಡನ್ ಕಲರ್ಗೆ ಟರ್ನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಕರ್ಜಿಕಾಯಿ ಕಲರ್ ಚೇಂಜ್ ಆದರೆ ಇದು ಬೆಂದಿದೆ ಅಂತಲೇ ಅರ್ಥ. ಈಸಿಯಾಗಿ ಮನೆಯಲ್ಲೇ ಮಾಡಿಕೊಂಡ ಕರ್ಜಿಕಾಯಿ ಸವಿಯಲು ಸಿದ್ಧ. ಇಂಥ ವಿಡಿಯೋಗಳು ಮತ್ತೆ ಬರ್ತಾ ಇರುತ್ತೆ. ಫಾರ್ ಮೋರ್ ಸಬ್ಸ್ಕ್ರೈಬ್.